ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಹನಾ ಸೋನಿ ಕ್ರಿಯೇಷನ್ಸ್. ನಾನು ಇವತ್ತೊಂದು ಹೆಲ್ದಿಯಾದ ಬ್ರೇಕ್ಫಾಸ್ಟ್ ರೆಸಿಪಿ ತಂದಿದ್ದೇನೆ. ಹಿಟ್ಟು ನೋಡಿ ಎಷ್ಟು ಫ್ಲಫಿ ಆಗಿ ಉಬ್ಬಿ ಬಂದಿದೆ ನೋಡಿ. ಇದು ಫರ್ಮೆಂಟೇಷನ್ಗೆ ಇಡಬೇಕು. ಈ ತರ ಹೆಲ್ದಿಯಾದ ಇಡ್ಲಿ ರೆಸಿಪಿ ಹೇಗೆ ಮಾಡೋದಂತ ನಾನು ಇವತ್ತು ನಿಮಗೆ ಶೇರ್ ಮಾಡ್ತಾ ಇದ್ದೇನೆ. ನೋಡಿ ಇಡ್ಲಿ ನೋಡಿ ಬೆಂದ ನಂತರ ಈ ತರ ಉಬ್ಬಿ ಬರ್ತದೆ. ಇದಕ್ಕೆ ಈನೋ ಸೋಡಾ ಏನು ಹಾಕ್ಲಿಕ್ಕಿಲ್ಲ. ನೋಡಿ ಇಡ್ಲಿ ತಟ್ಟೆ ನೋಡಿ ಎಷ್ಟು ಒಳ್ಳೆ ಕ್ಲೀನ್ ಆಗಿ ಫ್ಲಫಿ ಆದ ಇಡ್ಲಿ ರೆಡಿ ಆಗ್ತದೆ ಅಂತ. ನಿಮ್ಗೆ ಈ ಇಡ್ಲಿ ಮಾಡ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನು ನಾನೀಗ ತೋರಿಸ್ತೇನೆ ನೋಡಿ. ಫ್ಲಫಿ ನೋಡಿ ಕಟ್ ಮಾಡಿ ತೋರಿಸ್ತೇನೆ ನೋಡಿ. ಈ ತರ ಇಡ್ಲಿ ರೆಸಿಪಿ ಹೇಗೆ ಮಾಡೋದಂತ ನಾವೀಗ ನೋಡುವ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ನೋಡುವ. ಮೊದಲಿಗೆ ನಾನಿಲ್ಲಿ ರಾಗಿ ತಗೊಂಡಿದ್ದೇನೆ. ಈಗ ಸಮ್ಮರ್ ಅಲ್ಲಿ ರಾಗಿ ಎಲ್ಲರ ಮನೆಯಲ್ಲಿ ಇರ್ತದೆ. ಮಳೆ ಬಂದ ನಂತರ ಉಡುಪಿಯಲ್ಲಿ ಯಾರು ರಾಗಿಯನ್ನು ಯೂಸ್ ಮಾಡೋದಿಲ್ಲ ನಾವು ನಾರ್ಮಲಿ. ಸೊ ಈ ರಾಗಿ 3 ಕಪ್ ರಾಗಿ ತಗೊಂಡಿದ್ದೇನೆ ನಾನು. ಕಪ್ ನಾನೀಗ ನಿಮ್ಗೆ ತೋರಿಸ್ತೇನೆ. ಅದೇ ಕಪ್ಪಲ್ಲಿ 3/4 ಕಪ್ಪಿನಷ್ಟು ನೋಡಿ, ಇದು ಕಪ್ಪಲ್ಲಿ ನಾನು ರಾಗಿ ತಗೊಂಡದ್ದು. ಈ 3/4 ಕಪ್ಪು ಉದ್ದಿನ ಕಾಳು ತಗೊಂಡಿದ್ದೀನಿ. ಉದ್ದಿನ ಬೇಳೆ ಆದ್ರೆ 1 ಕಪ್ ತಗೊಳ್ಳಿ ಅಷ್ಟೇ. ಮತ್ತೆ ಒಂದು ನೋಡಿ ಇದೇ ಕಪ್ ರಾಗಿ ತಗೊಂಡದ್ದು. ನೀವು ಯಾವ ಕಪ್ ಬೇಕಾದ್ರೆ ನಿಮ್ಗೆ ಮೆಜರ್ಮೆಂಟ್ ಗೆ ಯೂಸ್ ಮಾಡ್ಬೋದು. ಮತ್ತೊಂದು ಸಣ್ಣ ಕಪ್ನಲ್ಲಿ ನಾನು ಗಟ್ಟಿ ಅವಲಕ್ಕಿ ತಗೊಳ್ಳಿದ್ದೇನೆ. ನೀವು ಪೇಪರ್ ಅವಲಕ್ಕಿಯೂ ತಗೊಳ್ಬಹುದು, ಅದು ನಿಮ್ಗೆ ಬಿಟ್ಟ ವಿಷಯ. ನಾನು ನಂತರ ಗಟ್ಟಿ ಅವಲಕ್ಕಿ ಇತ್ತು ಅದನ್ನು ತಗೊಂಡಿದ್ದೇನೆ. ಈಗೆಲ್ಲ ಇದನ್ನು 5 ಗಂಟೆ ನೆನೆಸಿ ಇಡ್ಬೇಕು. ನೆನೆಸುವ ಮೊದಲು ಇದನ್ನು ರಾಗಿ ಉಂಟಲ್ಲ 5ರಿಂದ 7 ಸಲ ಚೆನ್ನಾಗಿ ಹಿಚುಕಿ ಬಿಟ್ಟು ತೊಳಿಬೇಕು. ರಾಗಿಯಲ್ಲಿ ತುಂಬಾ ಧೂಳು ಕಶ್ಮಲಗಳು ಕಸಗಳೆಲ್ಲ ಇರ್ತದೆ. ಅದೆಲ್ಲ ಈಗ ಚಂದ ಮಾಡಿ ನಾವು ಹಿಚ್ಕಿ ತೊಳೆದ್ರೆ ರಾಗಿ ಕ್ಲೀನ್ ಆಗ್ತದೆ. ನಾನು ಇದೇ ತರ ತೊಳೆದು ಬಿಟ್ಟು ಹೇಗೆ ಬಂತಂದ ನಾನು ನಿಮ್ಗೆ ರಾಗಿಯನ್ನು ಮೊದಲಿಗೆ ತೋರಿಸ್ತೇನೆ. ಉದ್ದಿನ ಕಾಳನ್ನು 3 ಸಲ ತೊಳಿತೇನೆ ನೋಡಿ. ಉದ್ದಿನ ಕಾಳು 3 ಸಲ ತೊಳೆದು ತಂದೆ ನೋಡಿ. ಈ ತರ ಇರ್ತದೆ. 3 ಸಲ ತೊಳೆದ್ರೆ ಸಾಕಾಗ್ತದೆ. ಮಾತ್ರ ರಾಗಿಯನ್ನು 7 ಸಲ ತೊಳೆಯಿರಿ. 7ರಲ್ಲಿ 8 ಸಲ ತೊಳಿ ನೋಡಿ. ಅವಲಕ್ಕಿಯನ್ನು ನಾನು ತೊಳೆದು ತಂದಿದ್ದೇನೆ. ಗಟ್ಟಿ ಅವಲಕ್ಕಾಗಿ ಮೊದಲೇ ತೊಳೆಯೋ ಬರ್ತದೆ. ಪೇಪರ್ ಅವಲಕ್ಕಿದ್ರೆ ಕೂಡಲೇ ಕಡಿಯುವಾಗ್ಲೇ ಹಾಕ್ಬೋದು. ಈಗ ಇದನ್ನು ನೀರು ಹಾಕಿಬಿಟ್ಟು 5 ಗಂಟೆ ನಾನು ರಾಗಿ ಉದ್ದಿನ ಕಾಳು ಅವಲಕ್ಕಿಯನ್ನು ನೆನೆಸಿಡ್ತೇನೆ. ಸಾಯಂಕಾಲ ಒಂದು 7 ಗಂಟೆಗೆ ನಾನು ಮಿಕ್ಸಿ ಜಾರಲ್ಲಿ ಕಡಿತೇನೆ ನೋಡಿ. ಈಗ 7 ಗಂಟೆ ಆಯ್ತು. ಯಾಕಂದ್ರೆ ಬೇಗ ಕರೆದಿಟ್ರೆ ಇದು ಹುಳಿ ಬರ್ತದೆ. ಈಗ ತುಂಬಾ ಸೆಕೆ ಉಂಟು ಉಡುಪಿಯಲ್ಲಿ. ಈಗ ಕರೆದಿಟ್ಟು ಫರ್ಮೆಂಟೇಷನ್ಗೆ ಇಡ್ತೇನೆ ನೋಡಿ. ಈ ತರ ನುಣ್ಣಗೆ ಅರಿತೇನೆ ಉದ್ದು ಮತ್ತು ಅವಲಕ್ಕಿಯನ್ನು. ಮೊದಲಿಗೆ ಇದನ್ನು ಶಿಫ್ಟ್ ಮಾಡ್ತೇನೆ ಮಿಕ್ಸಿ ಜಾರಿಂದ. ಈಗ ನಾನು ರಾಗಿ ತಗೊಳ್ತೇನೆ. ಫುಲ್ ಅದ್ರ ನೀರೆಲ್ಲ ಹಾಕಬೇಡಿ, ಎಷ್ಟು ನೀರು ಬೇಕು ಅಷ್ಟೇ ಹಾಕಿ ಇದನ್ನು ನುಣ್ಣಗೆ ಮಾಡಿ ರಾಗಿಯನ್ನು ಅರೆದು ತರ್ತೇನೆ. ಈಗ ನೋಡ್ತಾ ಇದ್ದೀರಲ್ಲ. ಮತ್ತೆ ಚಂದ ಮಾಡಿ ತೊಳೆದು ಬಿಟ್ಟು ರಾಗಿ ಹಿಟ್ಟು ಹಾಕಿ, ನೀರು ಹೆಚ್ಚು ಹಾಕಬೇಡಿ. ಹಿಟ್ಟು ಯಾವಾಗ ಉದ್ದಿನ ಹಿಟ್ಟು ಹೇಗಿರ್ತದೆ ಅದೇ ತರ ನೋಡಿ ಕಲ್ಸಿಟ್ಟು ಚಂದ ಮಾಡಿ. ಈಗ ಅರ್ಧ ಪಾತ್ರೆ ಉಂಟು ನೋಡಿ ಹಿಟ್ಟು. ಬೆಳಗಾತಾಗು ಎಷ್ಟು ಆಗ್ತದೆ ನೀವೇ ನೋಡಿ. ಮುಚ್ಚಿಟ್ಟು ಫರ್ಮೆಂಟೇಷನ್ಗೆ ನಾನು ಇಟ್ಟು ಬೆಳಗಾದ 7 ಗಂಟೆಗೆ ನಾನು ಇಡ್ಲಿ ಮಾಡುವಾಗ ನಿಮ್ಗೆ ಹಿಟ್ಟು ಹೇಗೆ ಫರ್ಮೆಂಟೇಷನ್ ಆಗಿದೆ ಅಂತ ನಾನು ನಿಮ್ಗೆ 7 ಗಂಟೆಗೆ ತೋರಿಸ್ತೇನೆ. ಈಗ ಬೆಳಗ್ಗೆ 7 ಗಂಟೆ ಆಯ್ತು ನೋಡಿ. ನೋಡಿ ಎಷ್ಟು ಹಿಟ್ಟು ಫರ್ಮೆಂಟೇಷನ್ ಆಗಿ ಎಷ್ಟು ಉಬ್ಬಿ ಬಂದಿದೆ ನೋಡಿ. ಎಷ್ಟು ಫ್ಲಫಿ ಆಗಿ ಹಿಟ್ಟು ಬಂದಿದೆ ಫರ್ಮೆಂಟೇಷನ್ ಆಗಿ. ಈನೋ ಸೋಡಾ ಏನ್ ಹಾಕ್ಲಿಕ್ಕಿಲ್ಲ ಈ ಹಿಟ್ಟಿಗೆ. ನ್ಯಾಚುರಲ್ 3 ಇಂಗ್ರೀಡಿಯೆಂಟ್ಸ್ ಅಲ್ಲಿ ನಿಮ್ಗೆ ಇಡ್ಲಿ ಹೆಲ್ದಿ ಆದ ಇಡ್ಲಿ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿ ಆಗ್ತದೆ. ಇದಕ್ಕೆ ನಾನು ರುಚಿಗೆ ಈಗ ಉಪ್ಪು ಹಾಕಿ ಚಂದ ಮಾಡಿ ಪುನಃ ಕಲಿಸ್ತೇನೆ. ಉಪ್ಪು ಹಾಕಿರ್ಲಿಲ್ಲ, ಇದು ನಂಗೆ ಪಿಂಕ್ ಸಾಲ್ಟ್. ಇದು ನೀವು ಯಾವ ಸಾಲ್ಟ್ ಅನ್ನು ಯೂಸ್ ಮಾಡ್ಬೋದು. ಚಂದ ಮಾಡಿ ಕಲ್ಸಿಡ್ಬೇಕು. ನಾನು ತಟ್ಟೆಗೆಲ್ಲ ಗ್ರೀಸ್ ಮಾಡಿದ್ದೇನೆ ಆಲ್ರೆಡಿ ಆಯಿಲ್ ಅನ್ನು. ಈ ಗ್ರೀಸ್ ಮಾಡಿದ ತಟ್ಟೆಗೆ ನಾನು ಹಿಟ್ಟು ಹಾಕಿಬಿಟ್ಟು ಇಡ್ಲಿಯನ್ನು 10ರಿಂದ 12 ನಿಮಿಷ ಬೇಯಿಸ್ತೇನೆ. ಕುಕ್ಕರ್ ಅಲ್ಲಿ ನಾನು ಬೇಯಿಸ್ತಾ ಇರೋದು. ನೀವು ಇಡ್ಲಿ ಪಾತ್ರೆಯಲ್ಲೂ ಬೇಯಿಸ್ಬೋದು. ನಿಮ್ಗೆ ಯಾವ ಕನ್ವೀನಿಯಂಟ್ ಉಂಟು ಅದ್ರಲ್ಲಿ ನೀವು ಬೇಯಿಸಿನಿ. ಬೇಯಿಸೋ ಮೊದಲು ನೀರು ಚೆನ್ನಾಗಿ, ಯಾವ ಇಡ್ಲಿಗೂ ನೀವು ಚೆನ್ನಾಗಿ ನೀರು ಕುದಿ ಬಂದಿರ್ಬೇಕು. ಅದನ್ನು ನೀವು ಟ್ರಿಕ್ ಅನ್ನು ಫಾಲೋ ಮಾಡಿ ಎಲ್ಲ ಇಡ್ಲಿಗಳಿಗೂ. ಯಾಕಂದ್ರೆ ಇಟ್ಟ ಕೂಡಲೇ ಅದು ಕುಕಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗ್ತದೆ. ನೀರು ಪುನಃ ಕುದ್ದಿರ್ತದಲ್ಲ, ಕೂಡಲೇ ಅದು ಫ್ಲಫಿ ಆಗಿ ಇಡ್ಲಿ ಬರ್ತದೆ ನೋಡಿ. ನಂದು ಇಡ್ಲಿ ನೋಡಿ ನೀರಿಟ್ಟಿದೆ ನೋಡಿ ಕುಕ್ಕರ್ ಕುದಿ ಒಳ್ಳೆ ರೀತಿಯಲ್ಲಿ ಬರ್ತಾ ಉಂಟು. ಈಗ ಈ ಇಡ್ಲಿ ತಟ್ಟೆಯನ್ನೆಲ್ಲ ಇಡ್ತೇನೆ. ಲಿಡ್ ಮುಚ್ಚಿ ನಾನು ಇವತ್ತು 12 ಮಿನಿಟ್ಸ್ ಬೇಯಿಸ್ತೇನೆ. ಬೆಂದ ನಂತರ ನಾನು ಲಿಡ್ ತೆಗೆಯುವುದು ನಿಮ್ಗೆ ತೋರಿಸ್ತೇನೆ. ಈಗ ನೋಡಿ, ಈಗ ಒಂದು 12 ಮಿನಿಟ್ಸ್ ನಂದು ಇಡ್ಲಿ ಬೇಯಿದ್ರೆ ಆಗ್ತಾ ಬಂತು. ನಾನು ಲಿಡ್ ತೆಗೆದು ನಿಮ್ಗೆ ಎಷ್ಟು ಫ್ಲಫಿ ಆಗಿದೆ ಇಡ್ಲಿ ನೋಡಿ ಅಂತ ತೋರಿಸ್ತೇನೆ. ನೋಡಿ ಎಷ್ಟು ಉಬ್ಬಿ ಬಂದಿದೆ ಇಡ್ಲಿ ನೋಡಿ. ನೀವೇ ನೋಡ್ತಾ ಇದ್ದೀರಿ. ಈ ತರ ಹೆಲ್ದಿ ಆದ ಇಡ್ಲಿ ರೆಡಿ ಆಗ್ತದೆ. ಇದನ್ನು ಸ್ವಲ್ಪ ತಣಿದ ನಂತರ, ಬಿಸಿ ಬಿಸಿ ತೆಗಿಲಿಕ್ಕೆ ಹೋಗ್ಬೇಡಿ, ರಾಗಿ ಸ್ವಲ್ಪ ಅಂಟು ಕೂತ್ಕೊಳ್ತದೆ. ಸ್ವಲ್ಪ ತಣಿದ ನಂತರ ನೋಡಿ ಈಗ ತೆಗೆದ್ರೆ ಒಳ್ಳೆ ರೀತಿ ನಿಮ್ಗೆ ತೆಗಿಲಿಕ್ಕೂ ಬರ್ತದೆ. ಏನ್ ಪ್ರಾಬ್ಲಮ್ ಇಲ್ಲ. ತಟ್ಟೆಯಲ್ಲಿ ಏನು ಹಿಟ್ಟು ಹಿಡ್ಕೊಳ್ಳಿರುದಿಲ್ಲ ನೋಡಿ. ಫ್ಲಫಿ ಆದ ಇಡ್ಲಿ ರೆಡಿ ಆಗ್ತದೆ. ಇದೇ ತರ ಎಲ್ಲ ತಟ್ಟೆಯಲ್ಲಿದ್ದ ಇಡ್ಲಿಯನ್ನು ತೆಗೆದು ಬಿಟ್ಟು ನಾನು ಪ್ಲೇಟ್ ಅಲ್ಲಿ ಇಟ್ಟು ಒಂದು ಸಲ ಇಡ್ಲಿಯನ್ನು ಕಟ್ ಮಾಡಿ ನಾನು ನಿಮ್ಗೆ ತೋರಿಸ್ತೇನೆ. ನೀವು ನೋಡಿ ಎಲ್ಲವನ್ನು ಕ್ಲಿಯರ್ ಆಗಿ ನೋಡಿ ನೀವು ಇದು ಮಾಡಿ ನೋಡಿ. ನಾನೀಗ ಒಂದು ಇಡ್ಲಿ ನೋಡಿ ಫ್ಲಫಿ ಆದ ಇಡ್ಲಿಯನ್ನು ಕಟ್ ಮಾಡ್ತೇನೆ ನೋಡಿ. ಎಷ್ಟು ಲಾಯಕ್ ಬಂದೆ ನೋಡಿ. ಈ ತರ ಹೆಲ್ದಿ ಆದ ಸಾಫ್ಟ್ ಆದ ಇಡ್ಲಿ ರೆಡಿ ಆಗ್ತದೆ. ನಾನು ಇವತ್ತು ಇಡ್ಲಿಗೆ ಏನ್ ಮಾಡಿದೆ, ಗ್ರೀನ್ ಚಟ್ನಿ ಮಾಡಿದೆ. ನಾನು ತುಂಬಾ ಚಟ್ನಿ ರೆಸಿಪಿ ಶೇರ್ ಮಾಡಿದ್ದೇನೆ. ನನ್ನ ಚಾನಲ್ಗೆ ನೀವು ವಿಸಿಟ್ ಮಾಡಿದ್ರೆ ನಿಮ್ಗೆ ಸಿಗ್ತದೆ. ನೀವು ಬೇಕಾದ್ರೆ ಸಾಂಬಾರಲ್ಲಿಯೂ ಇಡ್ಲಿ ತಿನ್ಬೋದು
ನೋಡಿ ಈ ತರ ನಾನಿಲ್ಲಿ ಗ್ರೀನ್ ಚಟ್ನಿಯಲ್ಲಿ ನಾನು ಮಾಡ್ತಾ ಇದ್ದೇನೆ, ಇವತ್ತು ತಿಂತಾ ಇದ್ದೇವೆ ನಾವು. ನಿಮ್ಗೆ ಇದು ಖುಷಿ ಆಗ್ಬೋದಂತ ಈ ರೆಸಿಪಿ ಭಾವಿಸಿದ್ದೇನೆ. ಇಷ್ಟ ಆದ್ರೆ ಇದಕ್ಕೊಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಆಗದವ್ರು ನೀವು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ನಂಗೆ ಸಪೋರ್ಟ್ ಮಾಡಿ. ನನ್ನ ಈ ವಿಡಿಯೋ ರೆಸಿಪಿಯನ್ನು ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ನಾನು ಸ್ವಲ್ಪ ಒಂದು ಒಳ್ಳೆ ರೆಸಿಪಿ ಬಂದು ನಿಮ್ಮನ್ನು ಮೀಟ್ ಆಗ್ತೇನೆ.